ಬಟ್ ಆ ಮೃತದೇಹ ಕಂಡಾಗ ನೀವ್ ಏನೇನ್ ನೋಟಿಸ್ ಮಾಡಿದ್ರಿ ಸರ್? ಏನೇನ್ ಮಿಸ್ಟೇಕ್ಸ್ ಆಕ್ಚುಲ್ ನೀವು ನೋಟಿಸ್ ಮಾಡಿದ್ದು? ತನಿಖೆಯ ಚಾರ್ಜ್ ಶೀಟು ಅದೆಲ್ಲ ಬಿಟ್ಟಾಕ್ಬೋಣ, ಅದ್ರ ಬಗ್ಗೆ ಬಹಳ ಜನಕ್ಕೆ ಈಗಲೂ ಕೂಡ ಗೊಂದಲ ಇದೆ. ನೀವು ನೋಟಿಸ್ ಮಾಡಿ ಸರ್, ಏನು ID ಕಾರ್ಡ್ ಆಗಿರ್ಬೋದು ಅಥವಾ ಆ ಮರದ ಟೊಂಗೆ ಕಟ್ಟಿರೋ ಟ್ಯಾಗ್ ಮಾಡಿರೋದಾಗಿರ್ಬೋದು, ಎಲ್ಲ ಏನ್ ಅನಿಸ್ತು ನಿಮ್ಗೆ? ಅದೇ ಜಾಗದಲ್ಲಿ ನಡೆದಿದೆ ಅಂತ ಅನಿಸ್ತಾ ಅಥವಾ ಬೇರೆ ಕಡೆ ನಡೆದು ಅದನ್ನ ತಗೊಂಬಂದು ಹಾಕಿದ? ಅದನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ನಾನು ಮೊದಲ ದಿವಸ ಹುಡುಕಿದ, ನಾನು ಅವತ್ತು ಹೇಳಿದೆ, ನಾನು ನಿನ್ನೆ ಈ ಜಾಗ ಹುಡುಕಿದ್ವಲ್ಲ, ನೀನು ಇರ್ಲಿಲ್ಲಲ್ಲ, ಮತ್ತೆ ಹೆಂಗ್ ಬಂತು? 12 ಗಂಟೆ ತನಕ ಸುಮಾರು 12 ಗಂಟೆ 12:30 ಆಗುವ ಅಷ್ಟವರೆಗೆ ನಾವು ಅಲ್ಲಿ ಇದ್ವಿ ಸರ್. ಆ ಸ್ಪಾಟ್ನ ಎದುರುಗಡೆ ರಸ್ತೆಯಲ್ಲಿ ಕೂಡ ನಿಂತ್ಕೊಂಡಿದ್ವಿ ಸರ್. ಅಷ್ಟವರೆಗೆ ಸಂತೋಷ ಒಬ್ಬನ ಅಲ್ಲಿಗೆ ಅಷ್ಟೊಂದು ಸಾವಿರ ಜನ ಇರ್ಬೇಕಾದ್ರೆ ನಿಲ್ಲಕ್ಕೆ ಸಾಧ್ಯನಾ ಸರ್? ಸಂತೋಷವಾಗಿ ಸಾಧ್ಯನಾ? ಸಂತೋಷ ನಾವು ಇಷ್ಟವರೆಗೆ ನೋಡಿ ಇರ್ಲಿಲ್ಲ ಸರ್. ಈಗ ನಾವು ನಮ್ಮ ಧರ್ಮಸ್ಥಳ, ನಾವು ಇದೇ ಗ್ರಾಮದ ಹುಟ್ಟಿ ಬೆಳೆದವ. ನನಗೆ 38 ವರ್ಷ. ನಾನು ಇಷ್ಟವರೆಗೆ ಸಂತೋಷವನ್ನು ನೋಡಿ ಇರಲಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ಸಲ ನಾವು ಅವ್ರು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಮರು ದಿವಸ ಹೋಗಿ ನೋಡ್ಕೊಂಡ್ ಬಂದಿದ್ದೆ. ಅದ್ರ ನೆಕ್ಸ್ಟ್ ಡೇ ಸಂಜೆ ಒಂದು ತಗೊಂಬಂದು 11ನೇ ತಾರೀಕಿಗೆ 11ನೇ ತಾರೀಕು ಇಲ್ಲಿ ಅನ್ನಪೇಟದಲ್ಲಿ ಹಿಡಿದು ಅಲ್ಲಿಂದ ಬೆಳ್ತಂಗಡಿ ಸ್ಟೇಷನ್ ತಗೊಂಡು ಹೋದ್ರು. ಅವತ್ತು ಗಲಾಟೆ ಆಗಿತ್ತಲ್ಲ ಪಬ್ಲಿಕ್ ಅಲ್ಲಿ, ಕೋಡಿ ಅಂತ ಹೇಳಿ. ನೀವೇನ್ ಅನ್ಕೊಂಡ್ರಿ ಆ ಕ್ಷಣಕ್ಕೆ? ಓಕೆ, ಇವನೇ ಅಪರಾಧಿ ಅಂತ ಅನ್ಕೊಂಡ್ಬಿಟ್ರ? ಇಲ್ಲ, ನಾವು ಅವಾಗ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋ ಯೋಚನೆಯಲ್ಲಿ ಇರ್ಲಿಲ್ಲ. ತುಂಬಾ ಒತ್ತಡದಲ್ಲಿ ಇರ್ತೀರಿ. ಹೌದು, ಪ್ಯಾನಿಕ್ ಆಗು ಇರ್ತೀರಿ. ಹೌದೌದು.